ಈಟ್ ಕಬಿ ಮಾತಾಡ್ಕೊಂಡು ತಿರ್ಗಾಡಕ್ ಸರಿ ಅಂತಿದ್ರು. ಇಲ್ಲ ಹೋಗು ನಿಮ್ಮ ಅಪ್ಪನಂಗೆ ತೊಂಬಿ ಹಿಡ್ಕೊಂಡು ಪದ ಹೇಳು ಹೋಗು. ನೀ ಎಲ್ಲಿ ಕಥೆಗೆ ಹೋಯ್ತೀಯೋ ಅವ್ರ ಜೊತೆ ಮಾತಾಡ್ತೀಯೋ ಲಿಕ್ಕಲ್ಲಸ್ತಾಗ ಮಾತಾಡ್ಬೇಕು ಅಂತಿದ್ರು. ಒಂದಿಷ್ಟು ಹುಳ್ಳಿ ಕಾಳು, ತಣ್ಣಿ ಕಾಳು, ಹಸಿರು ಕಾಳು, ಮೆಣಸು ಬೆಳ್ಳುಳ್ಳಿ ಖಾರ, ರಾಗಿ ಮುದ್ದೆ ನೀವು ಉಣ್ಣು ನೋಡಿ ಬೆರಕ್ ಸೊಪ್ಪು ಹೆಂಗಿರುತ್ತೆ ಅಂತ. ಕಾಡು ತುಂಬಾ ಇತ್ತು ಸೊಪ್ಪು ಆ ಕಾಲದಲ್ಲಿ. ಇದನ್ನು ಕೂದು ಕೇರಿ ಮನೇಲಿ ಮಾರಿ ನಿಮ್ಮನ್ನೆಲ್ಲ ಸಾಕದೆ. ಅಲ್ಲರಿ ಆ ವಯಸ್ಸಾದ ಅಜ್ಜಿ ಈಗ ತಾನೇ ಬೆಳಿಗ್ಗೆ ಒಂಚೂರು ಮಾತಾಡ್ತಾವ್ರೆ, ನೀವ್ ಹಿಂಗೋಗಿ ನಿಂತ್ಕೊಂಡ್ರೆ ಹೆಂಗೆ? ನನ್ ಮಗ ಕಂಠೀರವ ಬೆಟ್ಟ ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ನಮ್ ತಾಯಿ ಅವರು ಅನಕ್ಷರಸ್ಥರು, ಅಂದ್ರೆ ಓದು ಬರಹ ಗೊತ್ತಿಲ್ಲ. ಅವ್ರು ಎಂತೆಂತ ಮಾತಾಡ್ತಿದ್ರು ಗೊತ್ತೇ? ನಾನೇನಾದ್ರು ನೋಡಿದ್ರೆ ಕೆಲಸ ಮಾಡೋ ಅನ್ನೋರು, ನನ್ ಕೈಲಿ ಮಾಡಕ್ ಆಗಲ್ಲ, ಈಟ್ ಕಬಿ ಮಾತಾಡ್ಕೊಂಡು ತಿರ್ಗಾಡಕ್ ಸರಿ ಅಂತಿದ್ರು. ಈಟ್ ಕಬಿ ಅಂದ್ರೆ ಈಟ್ ಕವಿ ಅಂದ್ರೆ ನನಗೂ ಗೊತ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ವಿಕಟ ಕವಿ ಅಂತ. ಓ ವಿಕಟ ಕವಿ, ವಿಕಟ ಕವಿ ಅಂತ ಅದು. ನೀನ್ ಈ ತರ ಈಟ್ ಕವಿ ಮಾತಾಡ್ಕೊಂಡು ತಿರ್ಗಾಡಕ್ ಲಾಯಕ್ಕು, ಕೆಲಸ ಮಾಡಕ್ ಲಾಯಕ್ಕಿಲ್ಲ. ಹೋಗು ನಿಮ್ಮ ಅಪ್ಪನಂಗೆ ತೊಂಬಿ ಹಿಡ್ಕೊಂಡು ಪದ ಹೇಳು ಹೋಗು. ನೋಡಿ ಆ ವಿಕಟ ಕವಿ ಅನ್ನೋದು ಗೊತ್ತಿತ್ತಲ್ಲ ಅವ್ರಿಗೆ. ನೋಡಿ ನೋಡಿ ಅವರು ಅನಕ್ಷರಸ್ಥರು, ಹೌದು, ಆದ್ರೆ ಅವರ ಸಂಸ್ಕಾರ ಹೆಂಗಿರಬಹುದು. ಇನ್ನೊಂದು ಹೇಳ್ತಿದ್ರು, ನೀ ಎಲ್ಲಿ ಕಥೆಗೆ ಹೋಯ್ತೀಯೋ ಅವ್ರ ಜೊತೆ ಮಾತಾಡ್ತೀಯೋ ಲಿಕ್ಕಲ್ಲಸ್ತಾಗ ಮಾತಾಡ್ಬೇಕು ಅಂತಿದ್ರು. ಅಂದ್ರೆ ಲಿಕ್ಕಲ್ಲಸ್ತಾಗಿ, ಲಿಕ್ಕಲ್ಲಸ್ತ ಅಂದ್ರೆ ಅದೇ ನನಗೆ ಇನ್ನೂ ಗೊತ್ತಿಲ್ಲ. ಈಗೇನ ಲೀಗಲ್ ಆಗಿ ಅಂತಾರಲ್ಲ ಹಂಗ, ಅದೇನು ಗೊತ್ತಿಲ್ಲ. ಲಿಕ್ಕಲ್ಲಸ್ತಾಗ ನಡ್ಕೋಬೇಕು ಅಂತಿದ್ರು. ಹಿಂಗೆ ಇವ್ರ ಮಾತುಗಳೆಲ್ಲ ಏನೋ ಒಂಥರ ತುಂಬಾ ಚೆನ್ನಾಗಿತ್ತು. ನಮ್ಮ ತಾಯಿ ಮಾತಾಡ್ತಿದ್ದ ಮಾತೆಲ್ಲ ಅಲ್ವಾ. ಹಿಂಗೆ ಒಂದ್ಸಲ ನಮ್ಮ ತಾಯಿಗೆ ಹುಷಾರು ತಪ್ಪೋಯ್ತು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಮ್ಮ ಹಿರಿಯರು ಅಂದ್ರೆ ನಮ್ಮ ಹಿರಿಯರು ಇದ್ರಲ್ಲ, ತಂದೆ ತಾಯಿಗಳು, ನಮ್ಮ ತಾತಂದಿರೆಲ್ಲ ಒಳ್ಳೆ ಊಟ ತಿಂದು ಬೆಳೆದವರು. ಹೌದು, ಒಳ್ಳೆ ಊಟ ಅಂತಂದ್ರೆ ಇವತ್ತು ರಸ್ತೆಲಿ ಐಸ್ ಕ್ರೀಮು, ಅದೆಂತೆಂಥದ್ದು ಗೋಬಿ ಮಂಚೂರಿ ಅದೆಲ್ಲ. ಒಂದಿಷ್ಟು ಹುಳ್ಳಿ ಕಾಳು, ತಣ್ಣಿ ಕಾಳು, ಹಸಿರು ಕಾಳು, ಮೆಣಸು ಬೆಳ್ಳುಳ್ಳಿ ಖಾರ, ರಾಗಿ ಮುದ್ದೆ, ಒಂದ್ ಮುದಿಟ್ಟು ಉಂಡ್ರೆ ಒಳ್ಳೆ ತರಕಾರಿ, ಅವ್ರ ಇತ್ತಲೇ ಬೆಳೆದ ತರಕಾರಿ, ಒಳ್ಳೆ ತರಕಾರಿ. ಇಲ್ಲ ಬೆರಕ್ ಸೊಪ್ಪು, ಉಪ್ಸಾರು, ಬೆರಕ್ ಸೊಪ್ಪು ನೀವು ಉಣ್ಣು ನೋಡಿ ಬೆರಕ್ ಸೊಪ್ಪು ಹೆಂಗಿರುತ್ತೆ ಅಂತ. ಈಗೆಲ್ಲ ಒಂದೇ ಒಂದ್ ಸೊಪ್ಪು ತತ್ತಾರೆ, ಆ ಒಂದ್ ಸೊಪ್ಪು ಚೆನ್ನಾಗಿರಲ್ಲ. ಬೆರಕ್ ಸೊಪ್ಪು ಎಲ್ಲಾ ತರ ಸೊಪ್ಪು. ನಮ್ ತಾಯಿ ಸಾಯ್ದ ಒಂದ್ 15 ದಿನ ಬೆರಕ್ ಸೊಪ್ಪು ತಂದು ಉಪ್ಸಾರು ಮಾಡ್ಸಪ್ಪ ಅಂದ್ರು. ನಾ ಎಲ್ಲಮ್ಮ ಹುಡ್ಕನೆ ಬಾಮ ಕುಯ್ಕ ಬರೋಣ ಅಂದ್ಬಿಟ್ಟು ಸ್ಕೂಟರ್ ತಕೊಂಡ್ ಕರ್ಕೊಂಡು ಹೋದೆ. ಇದು ಹೋದ ವರ್ಷದ ಮಾತು. ಸ್ಕೂಟರ್ ತಕೊಂಡದೆ ನಾವು ಹೋದೆ, ಎಲ್ಲಿ ಹುಡುಕಿದ್ರು ಸೊಪ್ಪಿಲ್ಲ. ಆ ಒಣನಾಲೆ ಚಾನಲ್ಲು, ಅಲ್ಲಿ ಇಲ್ಲಿ ಮುಳ್ಳಿಗೆರೆ ಸೊಪ್ಪು, ಈ ಗುಪ್ಪಟ್ಟೆ ಸೊಪ್ಪು, ಆಮೇಲೆ ಈ ಜವನದ ಸೊಪ್ಪು, ಇವೆಂತೆಂತವೋ ಇದ್ದು. ಅವನ್ನೆಲ್ಲ ಒಂದ್ ಅಷ್ಟು ಕೂದು ನಮ್ಮಮ್ಮ ಅಂದ್ರು, ಅಪ್ಪ ಕಾಡು ತುಂಬಾ ಇತ್ತು ಸೊಪ್ಪು ಆ ಕಾಲದಲ್ಲಿ. ಇದನ್ನು ಕೂದು ಕೇರಿ ಮನೇಲಿ ಮಾರಿ ನಿಮ್ಮನ್ನೆಲ್ಲ ಸಾಕದೆ. ಇವತ್ತು ನೋಡು ಎಲ್ಲೂ ಒಂದ್ ಕಡ್ಡಿ ಸೊಪ್ಪಿಲ್ಲ. ನಡಿ ಮನೆಗೆ ಹೋಗೋಣ ಅಂದ್ರು. ಹಂಗೂ ಹಿಂಗೂ ಒಂದಷ್ಟು ಕೂದೋ ಅವ್ವ ಮಗ ತಗೊಂಡೋಗಿ ಕೊಟ್ಟ. ನನ್ನ ಹೆಂಡತಿ ಒಳ್ಳೆ ಉಪ್ಸಾರು ಮಾಡಿದ್ರು. ಅಮ್ಮ ಮಗ ಎದ್ದು ಬದ್ರ ಕೂತ್ಕೊಂಡು ಹೊಟ್ಟೆ ತುಂಬಾ ಉಂಡು ಸ್ವಲ್ಪ ದಿನ ಆಯ್ತು. ನಮ್ಮ ಅಮ್ಮನಿಗೆ ಹುಷಾರು ತಪ್ಪೋಯ್ತು. ಹುಷಾರು ತಪ್ಪೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು. ನನಗೆ ಕಾರ್ಯಕ್ರಮಗಳು ಹೆಚ್ಚಾಯಿತು. ನಾನು 2 ದಿನ ಹೋಗ್ಲಿಲ್ಲ ಆಸ್ಪತ್ರೆಗೆ ನೋಡಕ್ ಹೋಗ್ಲಿಲ್ಲ. ನಮ್ಮ ಮನೆಯವ್ರು ಇದ್ರು, ಅಣ್ಣ ಇದ್ರು, ಅತ್ತಿಗೆ ಇದ್ರು, ಅಕ್ಕದಿರಿದ್ರು, ಮೊಮ್ಮಕ್ಳಿದ್ರು, ನೋಡ್ತಿದ್ರು ಹೋಗಿ. ನಾನು ಹೋಗಿರ್ಲಿಲ್ಲ. ಸರಿ, ಅವ ಏನ್ ಹಿಮ ಸುರಿತಿತ್ತಲ್ಲ, ಅವತ್ತು ಬಿಡುವಾಗಿದೆ, ಅಮ್ಮನ್ ಮಾತಾಡ್ಸ್ಕೊ ಬಂದ್ಬೇಡ, ಈಗ ಮಾತಾಡ್ತಾವ್ರಂತೆ. ಮಾತು ನಿಂತೋಗಿತ್ತು, ಮಾತು ಬಂದೈತೆ ಅಂತ ಹೋದೆ. ಮಾಸ್ಕ್ ಹಾಕೊಂಡಿದ್ದೆ, ಟೋಪಿ ಹಾಕೊಂಡಿದ್ದೆ, ಜರ್ಕಿನ್ ಹಾಕೊಂಡಿದ್ದೆ, ಗ್ಲೌಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೆ. ಕೋವಿಡ್ ಎಫೆಕ್ಟ್. ಹೌದು. ಎಷ್ಟು ರಾತ್ರಿ 9 ಗಂಟೆ ಬಂದೆ. ನಮ್ಮ ತಾಯಿ ಎಲ್ರು ನೋಡ್ತಾರೆ, ನನ್ನೂ ನೋಡ್ತಾರೆ, ಮಾತಾಡಲ್ಲ. ನನಗೆ ಯಾಕೆ ಗುರುತು ಹಿಡಿತಾ ಇಲ್ಲ. ನಾನು ನೋಡಿದ ಕೂಡಲೇ ನಮ್ಮ ತಾಯಿ ಕೇಳಿದ್ ಒಂದೇ ಮಾತು, ಇದಕ್ಕಪ್ಪ ಎಲ್ಲೋಗಿದ್ದೆ ಅಂತ ಯಾಕೆ ಕೇಳ್ತಾರೆ ಅಂತ ಹೋಗೋಗ್ಲಿ ಹೇಳ್ಬಿಟ್ಟು ಹೋಗ್ಬೇಕು. ನಾನು ಇಂಥ ಕಡೆನೇ ಹೋಯ್ತಿದ್ದೀನಿ, ಇಂಥ ಕೆಲಸಕ್ಕೆ ಹೋಯ್ತಿದ್ದೀನಿ ಅಂತ. ನಾನೇನೋ ನೀವು ಕೇಳ್ತಿದ್ದೀರಿ ಅಂತ ದೇವರಾಣಿಗೆ ಸುಳ್ಳು ಹೇಳ್ತಾ ಇದ್ದೀನಿ. ಎಂತ ದೊಡ್ಡ ಪಾಠ ಇದೆ. ಹೋಗುವಾಗಮ್ಮ ನಾನು ಇಷ್ಟೊತ್ತಿಗೆ ಬರ್ತೀನಿ, ಇಂಥ ಕಡೆ ಹೋಯ್ತಾ ಇದ್ದೀನಿ. ಬರುವಾಗ ಅಮ್ಮ ಹಿಂಗೆ ಹೋಗಿದೆ, ಹಿಂಗೆ ನಡೀತು, ಅಲ್ಲಿ ಹಿಂಗೆ ನಡೀತು ಅಂದ್ರೆ, ಅಮ್ಮ ನಂಗೆ ಅಲ್ಲಿ ಗೌರವ ಮಾಡಿದ್ರೆ ಎಲ್ಲ ಪರಮಾತ್ಮ ಕಣಪ್ಪ, ನಮ್ದೇನು ಇಲ್ಲ,
ಎಲ್ಲ ಬಾಗಿಲು ಹೋಗಿ ಊಟ ಮಾಡು. ಇದು ನಮ್ಮ ತಾಯಿ ಕೇಳೋದು. ನಾನು ಅವತ್ತು ಹೋಗಿದ್ದೀನಿ, ನಾನು ನೋಡ್ತಾರೆ, ಆ ಕಡೆ ತಿರುಗುತ್ತಾರೆ. ನನಗೇನು ನನ್ನ ಮಾತಾಡ್ಸ್ಲಿಲ್ವಲ್ಲ ಅಂದ್ಬಿಟ್ಟು ಡಾಕ್ಟ್ರಿಗೆ ಹೋಗಿ ಕೇಳಿದೆ, ಡಾಕ್ಟ್ರೆ ನಮ್ಮ ತಾಯಿ ನಾನು ನೋಡಿದ ಕೂಡಲೇ ಮಾತಾಡಬೇಕು, ಮಾತಾಡ್ತಾ ಇಲ್ವಲ್ಲ. ಅಲ್ಲ ರೀ, ಆ ವಯಸ್ಸಾದ ಅಜ್ಜಿ ಈಗ ತಾನೇ ಬೆಳಿಗ್ಗೆ ಒಂಚೂರು ಮಾತಾಡ್ತಾವ್ರೆ, ನೀವು ಹಿಂಗೋಗಿ ನಿಂತ್ಕೊಂಡ್ರೆ ಹಿಂಗೆ ಬಿಚ್ಚಿ ಅಲ್ಲ ಅದೆಲ್ಲ ತೆಗೀರಿ ಅಂತ. ಆವಾಗ ಡಾಕ್ಟ್ರು ಎದುರುಗಡೆ ನಿಂತಿದ್ದಾರೆ, ನಾನು ನಿಂತಿದ್ದೀನಿ, ಮಾಸ್ಕು ಟೋಪಿ ಜರ್ಕಿನ್ ಎಲ್ಲ ತೆಗೆದೆ ನಿಂತ್ಕೊಂಡೆ. ನಮ್ಮ ತಾಯಿ ಡಾಕ್ಟ್ರನ್ನೇ ನೋಡ್ತಿದ್ರು, ನಾನು ತಿರುಗೇ ನೋಡಿಲ್ಲ. ಆಗ ಡಾಕ್ಟ್ರ್ ಅಂದ್ರು, ಮನಿಯಮ್ಮ ಅದ್ ನೋಡು ಯಾರು ನಿಂತಿದ್ದಾರೆ ಅಲ್ಲಿ ಅಂತ ಅಂದ್ರು. ಹಂಗಂದ ಕೂಡಲೇನೆ ಹಿಂಗ್ ತಿರುಗಿ ನೋಡ್ಬಿಟ್ಟು ಡಾಕ್ಟ್ರಿಗೆ ಹೇಳ್ತಾರೆ, ನನ್ ಮಗ ಕಂಠೀರವ, ನನ್ನ ಮಗ ಕಂಠೀರವ 2 ಸಲ ಅಂದ್ರು. ನನಗೆ ಆಶ್ಚರ್ಯ, ನನ್ನ ತಾಯಿ ಬಾಯಲ್ಲಿ ಒಬ್ಬ ಅನಕ್ಷರಸ್ತೆ ಬಾಯಲ್ಲಿ ಕಂಠೀರವ ಅಂದ್ರೆ ಪದ ಅರ್ಥ ಗೊತ್ತಾ? ಹಂಗಾರೆ ಯಾವ ಕಂಠೀರವ ನಾನು ಇವ್ರ ಮನಸ್ಸಿನಲ್ಲಿ? ಅಂದ್ರೆ ಅವ್ರು ನಿಮ್ಮನ್ನ ಮೊದ್ಲಿಂದಾನು ಆ ದೃಷ್ಟಿ ನೋಡ್ಕೊಂಡ್ ಬಂದವ್ರೆ. ಖಂಡಿತ ಅಲ್ವಾ? ಖಂಡಿತ. ಜನಪದ ಕಂಠೀರವ ಅಂತ ನೀವು ನಿಮ್ ತಾಯಿ ಅನ್ಕೊಂಡಿರೋದು? ಅವ್ರು ಅನ್ಕೊಂಡಿರೋದು. ಹೊಸ ಬಿರುದು ಸರ್ ನಿಮ್ ತಾಯಿ ಕೊಟ್ಟಿರೋದು ನಿಮ್ಗೆ? ಹಂಗಂದಿದ್ದು 2 ದಿನ ಸರ್ ತೀರೋದ್ರು. ಓ, ಆ ಬಿರುದು ಕೊಡ್ಬೇಕು ಅಂತಾನೆ ಅವ್ರ ಜೀವ ಕೈ ಹಿಡ್ಕೊಂಡಿದ್ರು ನಾವು ಪಾಪ. ಮಾತು ನಿಂತೋಗಿತ್ತು. ನಂತ್ಕೋಬೇಡಿ. ಮಾತು ನಿಂತೋಗ್ಬಿಟ್ಟಿತ್ತು. ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಪೈಪಿಂದ ಗಂಜಿ ಹಾಕ್ತಿದ್ರು. ಮಾತಾಡಲ್ಲ, ಯಾಕೆಂದ್ರೆ 2 ದಿನ ಬಿಟ್ಟು ಹೋದೆ ನಾನು. ಆಗ ಮಾತಾಡಕ್ ಹೋದಿದ್ದು ಒಂದೇ ಮಾತು, ಅಷ್ಟೇ ಮಾತಾಡಿದ್ದು. ಅದೇ ಕಂಠೀರವ ಅಂತ ಬಿರುದು ಕೊಟ್ರಲ್ಲ ನಿಮ್ಗೆ? ಅದ್ರ ಬೆಳಗ್ಗೆ ಬಂದ್ರು ಮನೆಗೆ, ಮಾತು ನಿಂತೋಯ್ತು, ಮತ್ತೆ ತೀರ್ಕೊಂಡು 2 ದಿನ ಇದ್ದಿದ್ದು, ತೀರ್ಕೊಂಡು. ಸಾರ್ಥಕವಾದ ಬದುಕು, ಜನಪದದಲ್ಲಿ ಸಾರ್ಥಕವಾದ ಬದುಕು. ತಾಯಿಯಿಂದಲೇ ಜನಪದ ಕಂಠೀರವ ಅಂತ ಬಿರುದು ತಗೊಂಡ್ರ ಮಗ ನೀವು, ಹೆಮ್ಮೆಯಿಂದ ಬದುಕ್ಬೋದು ನೀವು. ಯಾಕೆಂದ್ರೆ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ಸಾಕಿರ್ತಾರೆ, ಹೌದಲ್ವಾ? ಅವ್ರಿಗೆ ಮೆಚ್ಚಿನ ಮಕ್ಕಳಾಗದೇ ಇದ್ದ ಮೇಲೆ ಪ್ರಯೋಜನ ಇಲ್ಲ. ಇನ್ನು ಅವ್ರು ಕಷ್ಟಪಟ್ಟು ಸಾಕಿದಕ್ಕೆ ಅರ್ಥ ಇದೆಯೇ? ಇಲ್ಲ, ಖಂಡಿತ ಇಲ್ಲ. ಸ್ವಲ್ಪನಾದ್ರೂ ತಂದೆ ತಾಯಿಗಳಿಗೆ ಮೆಚ್ಚಿನ ಮಕ್ಕಳಾಗಿ ಸ್ವಲ್ಪನಾದ್ರೂ, ಸಂಪೂರ್ಣ ಬೇಡ, ಸ್ವಲ್ಪನಾದ್ರೂ ಅವ್ರ ವಯಸ್ಸಾದಂಥ ಕಾಲಕ್ಕೆ ಅವ್ರಿಗೆ ಅನ್ನ ನೀರು ಕೊಟ್ಟು, ಒಂದು ಬಟ್ಟೆ ಕೊಟ್ಟು, ಪ್ರೀತಿಯಿಂದ ಮಾತಾಡಿಸ್ಬೇಕು ಮಕ್ಕಳು. ಬಟ್ಟೆ ಇರಲಿ ಯಾರಾದರೂ ಕೊಡ್ತಾರೆ, ಅನ್ನನೂ ಯಾರಾದರೂ ಕೊಡ್ತಾರೆ, ಪ್ರೀತಿಯಿಂದ ಮಾತಾಡಿಸ್ಬೇಕಾದವ್ರು ಮಕ್ಕಳು. ಅದರಿಂದ ಇನ್ನು ಮುಂದೆ ತಂದೆ ತಾಯಿಯನ್ನು ಉಳಿಸ್ಕೊಂಡು ಇರೋಂಥವ್ರು ಮಕ್ಕಳುಗಳು ಪ್ರೀತಿಯಿಂದ ಅವ್ರನ್ನ ನೋಡಲಿ, ಸಾಯೋ ಕಡೆಗಾಲದಲ್ಲಿ ಅವ್ರ ಜೊತೆಲಿರಲಿ ಅಂತ ನನ್ನ ಬೇಡಿಕೆ ಇದ್ರ ಮುಖಾಂತರ. ಜಗತ್ತಿಗೆ ದೊಡ್ಡ ಪಾಠ ಹೇಳ್ಕೊಟ್ರಿ, ಜಗತ್ತಿಗೆ ದೊಡ್ಡ ಜನಪದ ಪಾಠ ನೀವು ಹೇಳ್ಕೊಟ್ಟಿದ್ದು. ನನಗೆ 16, 17, 18 ವಯಸ್ಸು ತುಂಬ ತನಕನೂ ನಮ್ಮ ತಾಯಿ ಜೊತೆಲಿ ಮನೆ ಕತ್ತಿದ್ದವನು. ಯಾಕೆ ಅಂತಂದ್ರೆ ಅವ್ರ ಕತೆ ಹೇಳ್ತಿದ್ರಲ್ಲ, ಅವ್ರ ನಿದ್ರೆ ಬರೋ ತನಕ ಕತೆ ಹೇಳೋರು. ತಾಯಿನೇ ಮೊದಲ ಗುರು ನಿಮ್ಗೆ? ತಂದೆನ ನೋಡಿದ್ದೆ, ಅವ್ರು ಹೆಂಗ್ ಹಾಡ್ತಾರೆ, ಆ ಧಾಟಿ ಅವೆಲ್ಲ ನಾನು ಹೆಂಗ್ ನಡಿಬೇಕು, ಹೆಂಗಿರ್ಬೇಕು, ಕಥೆ ಹೆಂಗ್ ಆಡ್ಬೇಕು ಅಂತ ಹೇಳಿದ್ದೆ ನಮ್ಮ ತಾಯಿ. ಇಲ್ಲಿವರೆಗೆ ಕರ್ಕೊಬಂದು ನನ್ನ ಹೆಂಡತಿ ಕೈ ಕೊಟ್ಟರು. ಅಲ್ಲಿಂದ ಮುಂದಕ್ಕೆ ಅವ್ರು ನನ್ನನ್ನು ಕರ್ಕೊಬಂದಿದ್ದಾರೆ. ಇದು ನನ್ನಿಂದ ಏನಿಲ್ಲ, ನನ್ನ ಜೊತೆಗಾರರು ಇಲ್ಲಿವರೆಗೆ ತಂದಿದ್ದಾರೆ, ಅಷ್ಟೇ ಸತ್ಯ, ಅಷ್ಟೇ ಸತ್ಯ, ಇನ್ನೇನು ಬೇರೆ ಏನಿಲ್ಲ. ನಮಸ್ಕಾರ ವೀಕ್ಷಕರೇ, ಹೊಟ್ಟೆಪಾಡಿಗಾಗಿ ಕಥೆ ಕಲ್ತ್ಕೊಂಡು ಊರೂರ ಮೇಲೆ ಆಡ್ಕೊಂಡು ಜೀವನ ಮಾಡಿದವರೇ ಕಲಾವಿದರು, ಜನಪದನ ಉಳಿಸ್ತಾ ಇರೋರು ಅಂತ ಅನ್ಕೋಬಾರ್ದು. ಯಾಕೆಂದರೆ ಬರವಣಿಗೆ ರೂಪದಲ್ಲಿ ಮೂಲೆ ಮೂಲೆಯಲ್ಲಿದ್ದಂಥ ಜನಪದವನ್ನೆಲ್ಲ ಹುಡುಕಿ ಪುಸ್ತಕ ಮಾಡಿ ಅದನ್ನು ಇಟ್ಟಿರೋಂಥ ಮಹನೀಯರು ಇದ್ದಾರೆ ಒಂದು ಕಡೆ. ಈಗ ನಾನು ಸಣ್ಣವನಾಗಿದ್ದಾಗ ಜಿ.ಎಂ. ಪರಮಶಿವನವರು ನಮ್ಮ ಮನೆಗೆ ಬರ್ತಾಯಿದ್ರು. ಅವ್ರ ಜೊತೆಲಿ ತಿಪ್ಪೇಸ್ವಾಮಿಯವರು ಬರ್ತಿದ್ರು. ನಮ್ಮ ತಾಯಿ ಪುರಿ ಊರು ಕೊಟ್ಟರೆ ಪೇಪರ್ಲ್ಲಿ ಹಾಕ್ಕೊಂಡು ಪುರಿ ತಿಂತ ನಮ್ಮ ತಂದೆ ಕಥೆ ಹೇಳಿದ್ರೆ ಬರೀತಾಯಿದ್ರು. ಅವರು ಪ್ರಥಮ ಬಾರಿಯಾಗಿ ಜಿ.ಎಂ. ಪರಮಶಿವನವರು ಈ ಜನಪದವನ್ನು ಪುಸ್ತಕದ ರೂಪದಲ್ಲಿ ತಂದವರು, ಎಷ್ಟೋ ಕಥೆಗಳನ್ನು. ಅದಾದಮೇಲೆ ನಮ್ಮ ಡಾಕ್ಟರ್ ಅನೂರ್ ಕೃಷ್ಣಮೂರ್ತಿ ಸಾರ್ ಅವರು, ಜಿ.ಎಂ. ಪರಮಶಿವನವರು, ಡಾಕ್ಟರ್ ಪಿ.ಕೆ. ರಾಜಶೇಖರ್ ಸಾರ್ ಅವರು, ಆಮೇಲೆ ಇ.ಸಿ. ರಾಮಚಂದ್ರೇಗೌಡರು, ಆಮೇಲೆ ಎಚ್.ಎಲ್. ನಾಗೇಗೌಡರು, ಅವರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರು ಓದ್ಕೊಂಡು ದೊಡ್ಡ ಕೆಲಸದಲ್ಲಿ ಇದ್ದರಂತೆ ಅವರು. ನಾನೀಗೊಂದು ಸ್ವಲ್ಪ ದಿನದಲ್ಲಿ ಅಲ್ಲಿಗೆ ಹೋಗಿದ್ದೆ ಕಾರ್ಯಕ್ರಮಕ್ಕೆ ನಮ್ಮ ಅಣ್ಣನ ಜೊತೆ. ಆವಾಗ ನನಗೆ ಗೊತ್ತಾಯಿತು ಅವರು ದೊಡ್ಡ ಹುದ್ದೆಯಲ್ಲಿದ್ದವರು
ಅವರು ನೆಮ್ಮದಿಯಾಗಿರ್ಬೋದಾಗಿತ್ತು. ಜನಪದಕ್ಕೆ ಅದೇ ಜನಪದ ಲೋಕವನ್ನೇ ಮಾಡಿಬಿಟ್ಟು ಹೋದ್ರು. ಅದು ಬಹಳ ದೊಡ್ಡ ಕೆಲಸ. ಅದಲ್ಲದೆ ನಮ್ಮ ಇವರು ಕಾಳೇಗೌಡ ನಾಗವಾರ ಅವರು, ಆಮೇಲೆ ತುಂಬ ಜನ ನಮ್ಮ ಉಗ್ರ ನರಸಿಂಹೇಗೌಡರು, ಆಮೇಲೆ ನಮ್ಮ ಕೊಳ್ಳೇಗಾಲದವರು ವೆಂಕಟೇಶ್ ಇಂದ್ವಾಡಿ ಅವರು, ಹಾಂ, ಎಂತೆಂಥ ಮಹನೀಯರು. ಆಮೇಲೆ ಇನ್ನೊಬ್ರು ಬಿ ಎಸ್ ತಾಳ್ವಾಡಿ ಅಂತ ಒಬ್ಬರು, ಅವರೊಬ್ಬರು. ಆಮೇಲೆ ಇನ್ನೊಬ್ಬರು ಮಾಂಬಳ್ಳಿ ಮಾದೇವಪ್ಪ ಅಂತ. ಹಿಂಗೆ ಸುಮಾರು ಜನ ಜನಪದ ಕಥೆಗಳನ್ನು ಮೂಲೆ ಮೂಲೆಯಲ್ಲಿ ಹುಡುಕಿ ಅದನ್ನು ತಂದು ಪುಸ್ತಕ ಮಾಡಿ ಇಟ್ಟಿದ್ದಾರೆ. 1000 ಅಲ್ಲ 2000 ವರ್ಷಕ್ಕಾದರೂ ಅದು ಉಳಿಯುತ್ತೆ. ಅಕಾಡೆಮಿ ಸ್ಥಾಪನೆ ಆಗ್ಲಿಕ್ಕೂ ಇವರೆಲ್ಲರೂ ಕಾರಣ. ನಮ್ಮ ಜೀಶಂ ಪರಮೇಶ್ವರನವರೇ ಕಾರಣ ಅದಕ್ಕೆಲ್ಲ. ಪ್ರಾರಂಭದಲ್ಲಿ ನೋಡಿ, ಅವರೆಲ್ಲ ನಮ್ಮನ್ನು ಬೆಳೆಸ್ತವ್ರು. ಅವರು ಮಾರ್ಗದರ್ಶನ ತೋರಿಸ್ತೇವೆ. ಹೌದು, ನಾವು ಅವ್ರ ಜೊತೆಲಿ ಬೆಳೆದವರು. ಅವ್ರು ಹೇಳ್ತಿದ್ರು, ಬಾಪ ಇರ್ಲಿ ಗುರುರಾಜ್ ಅಂತ, ಚಿಕ್ಕವನ್ನ ನಮ್ಮ ತಂದೆ ಸತ್ ಮೇಲೆ ಹೋಯ್ತಿದ್ದೆ ಅವ್ರ ಹತ್ರಕ್ಕೆ. ನೀನು ಎಲ್ಲರಂತೆ ಕುಡಿತೀಯಾ? ಇಲ್ಲ ಅಪ್ಪಾಜಿ ಕುಡಿಯಲ್ಲ. ನಾನು ಅಪ್ಪಾಜಿ ಅಂತಿದ್ದೆ ಅವ್ರನ್ನ. ಬಿಡಿಸೈತೀಯಾ? ಇಲ್ಲ. ಇವೆರಡೂ ಮಾಡಬಾರ್ದು, ಭಾಳ ಶಿಸ್ತಾಗಿರಬೇಕು, ಕಥೆಯನ್ನು ತುಂಬ ಚೆನ್ನಾಗಿ ಕಲಿತು ಚೆನ್ನಾಗಿ ಹಾಡಬೇಕು ಅಂತ ಆವತ್ತು ಅಂಥ ಪುಣ್ಯಾತ್ಮರು ಹೇಳಿದ ಮಾತು. ನಮ್ಮ ತಿಪ್ಪೇಸ್ವಾಮಿಯವರು ಇದ್ದಾರಲ್ಲ, ಅವರು ಅವ್ರತ ಒಂದು ಲೂನ ಇತ್ತು, ಲೂನ್, ಸಣ್ಣದೊಂದು ಲೂನ. ಅವರು ಅದ್ರಲ್ಲಿ ನನ್ನನ್ನು ಕೂರಿಸ್ಕೊಂಡು ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತೆ, ಸರ್ಕಾರಿ ಕಾರ್ಯಕ್ರಮ, ಅಲ್ಲಿ ಕರ್ಕೋಗಿ ರೇ ಕೊಡ್ರಯ್ಯ ಪಾಪ, ಅವ್ರ ತಂದೆ ತೀರೋಗೋರ ದೊಡ್ಡ ಕಲಾವಿದನ ಮಗ, ಒಂದು ಕಾರ್ಯಕ್ರಮ ಕೊಡ್ರ, ಹೆಂಗ ಪಾಪ ಬಡವ್ರ ಮಕ್ಕಳು ಬದುಕಳ್ರಿ ಹಂಗಂದ್ರೆ ಒಂದು ಕಾರ್ಯಕ್ರಮ ಕೊಡೋರು, ಹೆಂಗೋ ನಮ್ಮ ಜೀವನ ನಡೀತಿತ್ತು. ಬಡವ್ರ ಮಕ್ಕಳು ಬದುಕಬೇಕು ಅಂತ ಹೇಳೋಂಥ ಜನ ಅವತ್ತಿಂದನೂ ಅವರೇ ಇದ್ದಾರೆ, ಇವಾಗಲೂ ಇದ್ದಾರೆ. ಅಂತ ಪುಣ್ಯಾತ್ಮನಿಂದ ನಾವು ಬದುಕಿದ್ದು. ಈಗ ನೋಡಿ, ನಮ್ಮ ಅನೂರ್ ಕೃಷ್ಣಮೂರ್ತಿ ಸಾರ್ ಅವರು, ನೀವು ನನ್ನನ್ನು ಇವತ್ತು ಈ ಚಾನೆಲ್ ಬಂದು ಕುಂಡಿಸಿ ಮಾತಾಡಿಸ್ತಾ ಇರೋದು ಇದೆಯಲ್ಲ, ಅದಕ್ಕೆ ಅವರೆಲ್ಲ ಕಾರಣನೇ. ಅವರು ಪರಂಪರೆಯ ನೀಲಗಾರರು ದ್ಯಾವ್ರಗುಡ್ರ ಬಗ್ಗೆ ನಾವು ಕೂಗು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇತ್ತೀಚೆಗೆ 1 ವರ್ಷದಿಂದ ನನ್ನ ಕೈಯಲ್ಲಿ 20 ಗಂಟೆಗಳ ಕಾಲ ನಿಲ್ಲಿಸದೆ ದರೆಗೆ ದೊಡ್ಡ ಚರಿತ್ರೆ ಹಾಡು ಮಡಗಿಸಿದ್ದಾರೆ. ಇಲ್ಲಿ ಯೂನಿವರ್ಸಿಟಿಲಿ, ಮೈಸೂರಲ್ಲಿ. ಹೌದು. ಅದಲ್ಲದೆ ಹುಬ್ಳಿ, ಧಾರವಾಡ, ಬೆಳಗಾಂ, ಗೋಕಾಕ್. ಆಕಾಶವಾಣಿನಲ್ಲಿ ರೆಕಾರ್ಡ್ ಮಾಡಿದಿರಂತಲ್ಲ, ಅದ್ರ ಬಗ್ಗೆ ತಿಳಿಸಿ. ಆಕಾಶವಾಣಿನಲ್ಲಿ ಕೂಡ ಒಂದಷ್ಟು ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ ಅಂತ. ಹೌದೌದು, ಆಕಾಶವಾಣಿಯಲ್ಲಿ ನಾನು ಭಾಳ ಸಣ್ಣವನಿಂದ ಆಡ್ತಾ ಇದ್ದೀನಿ. ಈಗ ನಾನಲ್ಲಿ ಟಾಪ್ 1 ಗ್ರೇಡ್ ಕಲಾವಿದನಾಗಿದ್ದೀನಿ. ಜೊತೆಗೆ ಈ ನಮ್ಮಂಗೆ ಹೊಸದಾಗಿ ಆಡಕ್ಕೆ ಬಂದವ್ರಿಗೆ ಅಲ್ಲಿ ತೀರ್ಪುಗಾರರಾಗಿ ನನಗೂ ನೇಮಿಸಿದ್ದಾರೆ. ಆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೀಗೆ ನಾವು ಹಾಡ್ದವರೇ ಉಳಿಸ್ತಾ ಇದ್ದೀವಿ ಅಂತ ಅಲ್ಲ, ಬರವಣಿಗೆಯಲ್ಲಿ ಕಟ್ಟಿರೋರು ಇದ್ದಾರೆ, ಹಾಡಿರೋರು ನಾವಿದ್ದೀವಿ. ಅದನ್ನು ಉಳಿಸೋಕೆ ಅಂತೇಳಿ ಅನೂರ್ ಕೃಷ್ಣಮೂರ್ತಿ ಸಾರ್ ಅವರು, ಡಾಕ್ಟರ್ PK ರಾಜಶೇಖರ್ ಸಾರ್ ಅವರು, ಜೀಶಂ ಪರಮೇಶ್ವರನವರು, EC ರಾಮಚಂದ್ರೇಗೌಡರು, ಅಯ್ಯೋ ದೊಡ್ಡ ದೊಡ್ಡ ಘಟಾನುಘಟಿಗಳು, ಇಂದವಾಡಿ ವೆಂಕಟೇಶ್ ಅವರು, ಉಗ್ರ ನರಸಿಂಹೇಗೌಡರು, ಇವರೆಲ್ಲರೂ ಜನಪದನ ಉಳಿಸೋಕೆ ಪಣ ತೊಟ್ಟು ನಿಂತಿದ್ದಾರೆ. ನಾನು ಹೇಳಿದ್ನಲ್ಲ, ನಮ್ಮ ಅನೂರ್ ಕೃಷ್ಣಮೂರ್ತಿ ಸಾರ್ ಅವರು ಹುಬ್ಳಿ, ಧಾರವಾಡ, ಬೆಳಗಾಂ, ಗೋಕಾಕ್, ಶಿವಮೊಗ್ಗ, ನೀನಾಸಂ, ಮಣಿಪಾಲ್, ತುಂಬ ದೂರದವರೆಗೂ ತಂಬುರಿಯ ಧಾಟಿ. ಅದು ಹೆಂಗಿದೆ ನಮ್ಮ ಕಡೆ ಮೌಖಿಕ ಕಾವ್ಯ ಅಂದರೆ ಏನು, ಬರವಣಿಗೆ ಇಲ್ಲದೇನೆ ಎಷ್ಟು ಚೆನ್ನಾಗಿ ಹಾಡ್ತಾರೆ, ಮರ್ತುಕೊಳ್ಳದೆ ನೋಡಿ ಅಂತ ಆ ಕಡೆ ಎಲ್ಲ ನಮ್ಮನ್ನು ಕರ್ಕೊಂಡೋಗಿ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಹೌದು, ಅವರೆಲ್ಲ ಜನಪದ ಉಳಿಸ್ತಾರೆ ಅವರೇ, ನಾವು ಒಬ್ಬರೇ ಅಲ್ಲ. ಅವ್ರು ದೊಡ್ಡ ದೊಡ್ಡ ಸೇವೆ ಅವ್ರದ್ದೆಲ್ಲ. ಹಾಗೆ ಭಾಳ ದೊಡ್ಡ ಮನಸ್ಸು ನಿಮ್ಮದು. ತಮ್ಮದೇ ಟಮಟೆ ಬಾರಿಸ್ಕೊಳ್ಳುವಂಥ ಕಾಲದಲ್ಲೂ ಕೂಡ ಕ್ಷೇತ್ರಕ್ಕೆ ದುಡಿದಂಥ ದಿಗ್ಗಜರನ್ನ, ಹಿರಿಯರನ್ನ ನೆನೆಸ್ಕೊಳ್ಳುವಂಥ ತಮ್ಮ ಹೃದಯಕ್ಕೆ ನಾನು ಸೋತೆ. ನಮಸ್ಕಾರ, ಧನ್ಯವಾದಗಳು ಸರ್. ಸರ್, ಒಂದು ಕಿರು ಗೌರವ ದಯವಿಟ್ಟು ಸ್ವೀಕರಿಸಬೇಕು. ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ಆನಂದನೋ ಮೂಡಿ ಬರ್ತಾನೆ ಚಂದಿರಾಮ. ನಮಸ್ಕಾರ. ಕರ್ನಾಟಕದ ಜನತೆಗೆ ಜನಪದ ಕಲಾವಿದ ಮೈಸೂರು ಗುರುರಾಜ್ ಮಾಡುವ ನಮಸ್ಕಾರಗಳು. ಮಹನೀಯರೇ, ನಾನು ಇವತ್ತು ಈ ಚಾನಲಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂದರೆ ಜನಪದ ಸಿರಿ ಕನ್ನಡ ಚಾನಲ್. ನಮ್ಮಂಥ ಎಷ್ಟೋ ಕಲಾವಿದರು, ಬೆಳಕಿಗೆ ಬರದೇ ಇರುವಂಥ ಕಲಾವಿದರನ್ನೆಲ್ಲ ಗುರುತಿಸಿ ಕರ್ನಾಟಕದ ಮೂಲೆ ಮೂಲೆಯಿಂದ ಕಲಾವಿದರನ್ನೆಲ್ಲ ಹುಡುಕಿ
ತಂದು ಅವರ ಚಾನಲ್ ಮುಖಾಂತರ ಅವರ ಧ್ವನಿ ಮತ್ತು ಅವರು ಬೆಳೆದು ಬಂದ ಹಾದಿ, ಅವರು ಕಲಿತಿರುವ ಕಲೆಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದಾರೆ. ಇದು ನಿಜವಾಗ್ಲೂ ತುಂಬ ದೊಡ್ಡ ಕೆಲಸ. ಜನಪದವನ್ನು ಉಳಿಸೋದ್ರಲ್ಲಿ ನಮ್ಮ ಈ ಜನಪದ ಸಿರಿ ಕನ್ನಡ ಚಾನಲ್ ಅವ್ರದ್ದು ಕೂಡ ಅತ್ಯಂತ ದೊಡ್ಡ ಸೇವೆ ಇದೆ. ಇನ್ನೊಂದು ವಿಷಯ ನಿಮಗೆ ಗೊತ್ತಾಗಬೇಕು, ಈ ಚಾನಲನ್ನು ನಡೆಸ್ತಿರುವಂಥವರು ಕಾಂತರಾಜ್ ಅಂತ, ಬಹಳ ಜನಪದದ ಬಗ್ಗೆ ಕಾಳಜಿ ಇಟ್ಕೊಂಡಿರೋಂಥವ್ರು. ದಯಮಾಡಿ ಈ ಚಾನಲ್ನ ನೋಡಿ, ಇದರಲ್ಲಿ ಏನು ಸತ್ಯಾಂಶ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಬೇಡದಿರೋದನ್ನ ಬಿಟ್ಬಿಡಿ. ಇದು ಚೆನ್ನಾಗಿದ್ದರೆ ಇನ್ನೊಬ್ರಿಗೆ ಹೇಳಿ, ಇಂಥ ಒಂದು ಚಾನಲಲ್ಲಿ ಇಂಥ ವಿಚಾರಗಳಿದೆ ಕೇಳಿ ಅಂತ ಹೇಳಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದಕ್ಕೆ. ಸ್ನೇಹಿತರೆ, ನನ್ನದು ಕೂಡ ಒಂದು ಮನವಿ ಇದೆ. ಮೈಸೂರು ಗುರುರಾಜ್ ಸರ್ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, ಕಲಾ ಆಡಿಯೋ ಆ್ಯಂಡ್ ವಿಡಿಯೋ ಅಂತ ಹೇಳಿ. ಅದರಲ್ಲೂ ಕೂಡ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಅನೇಕ ಕಥಾ ಪ್ರಸಂಗಗಳಿದ್ದಾವೆ, ಜನಪದ ಕಥೆಗಳಿದ್ದಾವೆ ಸ್ನೇಹಿತರೆ, ಹಾಡುಗಳಿದ್ದಾವೆ ಸ್ನೇಹಿತರೆ. ನೋಡಿ ತಪ್ಪದೆ ನಿಮ್ಮ ಮಕ್ಕಳಿಗೆ ಅದನ್ನು ತೋರಿಸಿ ಅಂತ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ,